ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ತುಲಾ ರಾಶಿಯಲ್ಲಿ ಶುಕ್ರ, ಇನ್ನು ವೃಶ್ಚಿಕ ರಾಶಿಯಲ್ಲಿ ರವಿ ಕುಜರ ಯುತಿ ಇದೆ. ರವಿಯ ಪರಿವರ್ತನೆ, ರವಿಯ ಸಂಕ್ರಮಣ ಉಂಟಾಗುತ್ತೆ ಈ ದಿವಸ. ಇನ್ನು ಧನುಸ್ಸು ರಾಶಿಯಲ್ಲಿ ಬುಧನ ಜೊತೆ ಈ ದಿವಸ ಮಾಂದ್ಯ ಉದಯಾಗಿದೆ. ಚಂದ್ರ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ, ಇನ್ನು ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರಾಹು. ಹೇಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಕಾರ್ಯಸಿದ್ಧಿ ಉಂಟಾಗುತ್ತೆ ಈ ದಿವಸ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಬರುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಬಹಳ ಚೆನ್ನಾಗಿದೆ. ಕೃಷಿಕರಿಗೆ ಉತ್ಕೃಷ್ಟವಾಗಿದೆ. ನೀರಿನ ಸಮೃದ್ಧತೆ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ, ಚೆನ್ನಾಗಿದೆ. ದಿವಸ ಲಾಭವನ್ನು ಕಾಣ್ತೀರಾ. ಮತ್ತು ಪೂಜಾ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಘ್ನಗಳು ಬರೋ ಸಾಧ್ಯತೆ ಇದೆ. ಅಲ್ಲಿ ಮಾಂದ್ಯ ಉದಯಾಗಿರೋ ಕಾರಣದಿಂದಾಗಿ ಈ ದಿವಸವೇ ನಿಮಗೆ ತೊಡಕು, ಏನು ನಾಳೆ ಸಿದ್ಧತೆ ಮಾಡ್ಕೋಬೇಕು ನಾಳೆಗೆ ಅನ್ನೋಷ್ಟೊತ್ತಿಗೆ ಈ ದಿವಸವೇ ಏನೋ ಒಂದು ತೊಡಕು, ಹೋಗ್ಲಿಕ್ಕಾಗಲಿಲ್ಲ, ಸಂಗ್ರಹ ಮಾಡೋಕ್ಕಾಗಲಿಲ್ಲ ಪೂಜಾ ಸಾಮಗ್ರಿಗಳನ್ನು, ಈ ರೀತಿ ಏನೋ ಒಂದು ತೊಡಕು ಒಡ್ಡಿ ಸೂಚಿಸ್ತಾ ಇದೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನೋಡಿ, ಕರ್ಮಸ್ಥಾನ ತುಂಬ ಚೆನ್ನಾಗಿದೆ. ಹೀಗಾಗಿ ವೃತ್ತಿಯಲ್ಲಿ ಕೆಲಸಗಳು ನಿರಾಳತೆಯಿಂದ ಸರಾಗವಾಗಿ ಸಾಗುತ್ತೆ, ಸಂಶಯ ಇಲ್ಲ. ಈ ದಿವಸ ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ ಉಂಟಾಗುತ್ತೆ. ದೇವತಾ ಪೂಜೆ ಪುನಸ್ಕಾರಗಳಿಗೆ ಒಂದು ದಾರಿಯನ್ನು ಸೂಚಿಸುತ್ತೆ. ನಾಳೆಯ ಪೂಜೆಗೆ ಈ ದಿವಸ ಸಿದ್ಧತೆಗೆ ಯಾವುದೇ ತೊಡಕಿಲ್ಲ ನಿಮಗೆ. ಆದರೆ ಒಂದು ಮಾನಸಿಕವಾಗಿ ಕ್ಲೇಶ ಉಂಟಾಗುತ್ತೆ. ಮಾತಿನಿಂದ ಈ ದಿವಸ ಒಂದು ಘರ್ಷಣೆ, ಒಂದು ಮನಸ್ತಾಪ, ದುಃಖ ಉಂಟಾಗುವ ಸಾಧ್ಯತೆ ಇದೆ. ಈ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಸಪ್ತಮಕ್ಕೆ ರವಿಯು ಬಂದು ಸೇರ್ಪಡೆ ಆಗ್ತಾ ಇದ್ದಾನೆ. ಮಾಂದಿ ಜೊತೆಗಿರೋದ್ರಿಂದಾಗಿ ಸಂಗಾತಿಯಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ, ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಅಸಮಾಧಾನ, ಬೇಸರ ಈ ಥರದ್ದೆಲ್ಲ ಇದೆ. ಹುಷಾರಾಗಿರಬೇಕು. ಅದರ ಹೊರತಾಗಿ ಈ ದಿವಸ ಕುಟುಂಬದವರಿಂದ ಏನೋ ನಿಂದನೆಗಳು, ಬೈಗುಳ ಅಂತೀವಲ್ಲ, ಅಂಥದ್ದೊಂದು ಇದೆ. ಅದರಿಂದಾಗಿ ಮನಸ್ಸಿಗೆ ನೋವಾಗುತ್ತೆ. ಈ ದಿವಸ ಸ್ವಲ್ಪ ಡಲ್ ಇದೆ. ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಚೆನ್ನಾಗಿದೆ. ಈ ದಿವಸ ನೀವು ಅಮ್ಮನವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಮ್ಮನವ್ರ ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸಿ. ಇನ್ನು ಕರ್ಕಟಕ ರಾಶಿಯವರಿಗೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಗಳಿಕೆಗೆ ಅವಕಾಶ ಇದೆ. ವೃತ್ತಿಯಲ್ಲೂ ಚೆನ್ನಾಗಿದೆ. ಹೀಗಾಗಿ ಆತಂಕವಿಲ್ಲ ಹೆಚ್ಚಿನದಾಗಿ. ಆದರೆ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಅವರಿಗಾಗಿ ವ್ಯಯ, ಖರ್ಚು ಮಾಡಿಕೊಂಡು ಕೋರ್ಟು ಕಚೇರಿ ಅಲಿಯೋದು, ಈ ಥರದ ಬಾಧೆಗಳಿದೆ. ಇದರ ನಿವಾರಣೆಗೆ ದುರ್ಗಾ ಸಪ್ತಶತಿ ಪಾರಾಯಣ ಬಹಳ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿ ಪಂಚಮಕ್ಕೆ ಹೋಗ್ತಾ ಇದ್ದಾನೆ. ಬುಧನ ಜೊತೆಗೆ ಅವನ ಒಂದು ಸಂಚಾರ ಪ್ರಾರಂಭವಾಗೋದು ಒಳ್ಳೆಯದು. ರವಿ ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಅದು ನೈಪುಣ್ಯತೆಯನ್ನು ತಂದುಕೊಡುತ್ತೆ ಅಂತ. ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿರ್ತದೆ. ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸುತ್ತೆ, ಸ್ವಲ್ಪ ಹುಷಾರಾಗಿದೆ. ಅದರ ಹೊರತಾಗಿ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕವಿಲ್ಲ. ಪ್ರಾರ್ಥನೆಗೆ ಶಿವನ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಬಂಧುಗಳಲ್ಲಿ ಮನಸ್ತಾಪಗಳು ಬರುತ್ತೆ, ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಸುಮ್ಮನೆ ಏನು ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡಬಾರ್ದು, ಸಲಹೆ ಕೊಡಬಾರ್ದು ಅನ್ನೋದನ್ನು ಸೂಚಿಸ್ತಾ ಇದೆ. ಆದರೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಬಲ ಇದೆ, ಸಹಕಾರ ಸಿಗುತ್ತೆ, ಹಣಬಲ ಚೆನ್ನಾಗಿರ್ತದೆ, ಆತಂಕವಿಲ್ಲ. ಸ್ವಲ್ಪ ಶುಭ ಇದೆ, ಶುಭ ಮಿಶ್ರವಾಗಿದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ತುಂಬ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.